ಕಾರ್ಪೊರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೆಬ್ರವರಿ 6, 2024ನ ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಶುರು ಮಾಡೋಣ. ಡಿಲೇ ಮಾಡೋದು ಬೇಡ. ಇವತ್ತು ಏನೇನಿತ್ತು ನ್ಯೂಸ್ ಪೇಪರಲ್ಲಿ ಅಂತಂದ್ರೆ, ಎ ಕ್ರಿಟಿಕಲ್ ವ್ಯೂ ಆಫ್ ದಿ ಸ್ಯಾನಿಟೇಷನ್ ಮಿರಕಲ್ ಇನ್ ರೂರಲ್ ಇಂಡಿಯಾ ಅನ್ನೋ ಒಂದು ಆರ್ಟಿಕಲ್ ಇತ್ತು. ಇದು ನಮ್ಮ GS2 ಇದರಿಂದ ಸೋಷಿಯಲ್ ಜಸ್ಟಿಸ್ನ ಹೆಲ್ತ್ ಎಜುಕೇಶನ್ ಏನಿದ್ರಲ್ಲಿ ಬರುತ್ತಲ್ಲ, ಅದರಲ್ಲಿ ಹೆಲ್ತ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನೋಡೋಣ, ಡಿಲೇ ಮಾಡೋದು ಬೇಡ. ಇದು ಈ ಆರ್ಟಿಕಲ್ ಏನೇನು ಹೇಳ್ತಾ ಇದೆ ಅಂತಂದ್ರೆ, ದಿಸ್ ಇಸ್ ಆಲ್ ಅಬೌಟ್ ಪ್ರೋಗ್ರೆಸ್ ಅಂಡ್ ಚಾಲೆಂಜಸ್ ಆಫ್ ಇಂಡಿಯಾ ಸ್ಯಾನಿಟೇಷನ್ ಪ್ರೋಗ್ರಾಮ್ಸ್, ಮತ್ತೆ ಫೋಕಸಿಂಗ್ ಆನ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಅನ್ನೋ ಒಂದು ಏನು ಪ್ರೋಗ್ರಾಮ್ ಇದೆಯಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದಾರೆ. ಇದನ್ನ ತುಂಬಾನೇ ನಮ್ಮ ಹೆಲ್ತ್ ಟಾಪಿಕ್ ಇಂದ ತುಂಬಾನೇ ಇಂಪಾರ್ಟೆಂಟ್ ಆರ್ಟಿಕಲ್. ನೋಡೋಣ ಇದೇನು ಹೇಳ್ತಾ ಇದೆ. ಫಸ್ಟ್ ಏನು ಹೇಳ್ತಾ ಅಂದ್ರೆ, ಇದು ಸ್ಯಾನಿಟೇಷನ್. ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾದಲ್ಲಿ ಏನು ನಾವು ಸ್ಯಾನಿಟೇಷನ್ಗೋಸ್ಕರ ಏನೇ ಪ್ರೋಗ್ರಾಮ್ಸ್ ನ ಮಾಡ್ತಾ ಇದೀವಲ್ಲ, ಅದು UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6. ಇದು ನೋಡಿ, ಪ್ರಿಲಿಮ್ಸ್ ಅಲ್ಲಿ ಕೇಳೋ ಸಾಧ್ಯತೆಗಳಿರುತ್ತೆ. ಸ್ಯಾನಿಟೇಷನ್ ಯಾವ ಒಂದು ಗೋಲ್ ಒಳಗಡೆ ಬರೋ ಸಾಧ್ಯತೆಗಳಿದೆ ಅಂತ ಕೇಳಿದ್ರೆ, ನೀವು ಡೈರೆಕ್ಟ್ ಆಗಿ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6 ಬರುತ್ತೆ ಅಂತ ಹೇಳ್ಬಿಟ್ಟು ಟಿಕ್ ಮಾಡ್ಬೋದು. ಸೊ ಇಷ್ಟಲ್ದಲ್ಲೇ ಮತ್ತೆ ಈ ಆರ್ಟಿಕಲ್ ಇದಿಷ್ಟು ಹೇಳುತ್ತೆ, ಸ್ಯಾನಿಟೇಷನ್ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6 ಬರುತ್ತೆ. ಅದಾದ್ಮೇಲೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಏನಿದೆಯಲ್ಲ, ಇದು ಒಂದು ಓಪನ್ ಡೆಫಿಕೇಶನ್ ಫ್ರೀ ಆಗಿ ಮಾಡಬೇಕು ಅಂತ ಅಂದ್ಬಿಟ್ಟು 2019 ಅಲ್ಲಿ ಒಂದು ಜಾರಿಗೆ ಮಾಡಿದ್ರು ಈ ಪ್ರೋಗ್ರಾಮ್ನ, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಅನ್ನೋದ. ಓಕೆ, ಇದ್ರದ್ದು ಪ್ರೋಗ್ರೆಸ್ ಈಗ ಸದ್ಯಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ, 2014ರಲ್ಲಿ 39% ಇಂದ 2019 ಅಲ್ಲಿ ಆಲ್ರೆಡಿ 100% ಬಂದಿದ್ದಾರೆ. ಸೊ ಇದನ್ನ ಮಾಡ್ಬಿಟ್ಟು ಈಗ ಆಲ್ರೆಡಿ ಫೇಸ್ 2 ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆಥರ್. ಓಕೆನಾ, ಅದ್ರ ಜೊತೆಗೆ 2024-25 ಗೌರ್ಮೆಂಟ್ ನ ODF ಪ್ಲಸ್ ಅನ್ನೋ ಒಂದು ಇದನ್ನು ತರಬೇಕು ಅಂತ ಇದ್ದಾರೆ. ಅದು ಕಂಪ್ಲೀಟ್ ಮಾಡಬೇಕು ಅಂತಿದ್ದಾರೆ. ಅದರೊಳಗೆ ಆಲ್ರೆಡಿ 85% ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕೆಲವರು ಯೂಸೇಜ್ ಅಂಡ್ ಬಿಹೇವಿಯರ್ ಪ್ಯಾಟರ್ನ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಬರೀ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಸಾಕಾಗೋದಿಲ್ಲ. ಕನ್ಸ್ಟ್ರಕ್ಷನ್ ಮಾಡಿದ ತಕ್ಷಣ ಅದ್ರ ಯೂಸೇಜ್ ಜಾಸ್ತಿ ಆಗೋದಿಲ್ಲ. ಅದರಲ್ಲಿ ಕೆಲವೊಂದೊಂದು ಇಶ್ಯೂಸ್ ಇದೆ. ಏನೇನಿದೆ, ಲ್ಯಾಕ್ ಆಫ್ ಆಕ್ಸೆಸ್ ಟು ವಾಟರ್ ಇದೆ, ಕೆಲವೊಂದೊಂದು ಕೊಲಾಬ್ ಸ್ಟ್ರಕ್ಚರ್ಸ್ ಇದೆ, ಮತ್ತೆ ಸೋಷಿಯಲ್ ನಾರ್ಮ್ಸ್, ಈ ತರದೆಲ್ಲ ಇದೆ. ಈ ಒಂದು ಇಶ್ಯೂಸ್ ಇರೋದ್ರಿಂದ ಅದ್ರ ಯೂಸೇಜ್ ಜಾಸ್ತಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಅದಾದ್ಮೇಲೆ ಲೆಫ್ಟ್ ಔಟ್ ಹೌಸ್ ಹೋಲ್ಡ್ಸ್ ಅಂಡ್ ಅನ್ಯೂಸ್ ಟಾಯ್ಲೆಟ್ಸ್ ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಎಕನಾಮಿಕ್ ಅಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂದ್ರೆ ಎಜುಕೇಶನ್, ಹೌಸ್ ಹೋಲ್ಡ್ ಸೈಜು, ಸೋಷಿಯಲ್ ನಾರ್ಮ್ಸ್, ಲಾರ್ಜರ್ ಹೌಸ್ ಹೋಲ್ಡ್ ಸೈಜಸ್, ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದ್ರದ್ದು ಪ್ರೋಗ್ರಾಮ್ ಕ್ರೈಟೀರಿಯಾ ಏನಂತಂದ್ರೆ, ಈಗ ಇಷ್ಟೆಲ್ಲ ಆದ್ರೆ ಈಗ ನೆಕ್ಸ್ಟ್ ಫೇಸ್ 2 ತರಬೇಕು ಅಂತ ಇದ್ದಾರೆ, ಅದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್. ಇದಕ್ಕೆ ಫೇಸ್ 2ಗೆ ಏನೇನಪ್ಪಾ ಅಂತಂದ್ರೆ, ಮೊದಲನೇ ಫಸ್ಟ್ ಆಫ್ ಆಲ್ ಇಟ್ ಲ್ಯಾಕ್ಸ್ ಕ್ರೈಟೀರಿಯಾ. ಅಂದ್ರೆ ಮಲ್ಟಿಪಲ್ ಟಾಯ್ಲೆಟ್ಸ್ ಇನ್ ಲಾರ್ಜರ್ ಹೌಸ್ ಹೋಲ್ಡ್ಸ್ ಅಂಡ್ ಅಟ್ಯಾಚ್ ಬಾತ್ರೂಮ್ ಮ್ಯಾಂಡೇಟರಿ ಮಾಡಬೇಕು ಅನ್ನೋದನ್ನ ಕೆಲವೊಂದೊಂದು ಕ್ರೈಟೀರಿಯಾ ಲ್ಯಾಕ್ ಆಗುತ್ತೆ. ಅದ್ರ ಜೊತೆಗೆ ಲ್ಯಾಕ್ ಆಫ್ ಸಿನರ್ಜಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ಯಾನಿಟೇಷನ್ ಪ್ರೋಗ್ರಾಮ್ ಅಂಡ್ ಅದರ್ ಬೇಸಿಕ್ ನೀಡ್ಸ್, ಇನ್ನು ಕೆಲವೊಂದೊಂದು ಸ್ಯಾನಿಟೇಷನ್ ಪ್ರೋಗ್ರಾಮ್ಸ್ ಅದೆಲ್ಲ ಕೆಲವೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸೋಷಿಯಲ್ ನಾರ್ಮ್ಸ್, ಕ್ಯಾಸ್ಟ್ ಹಿರಾರ್ಕಿ, ಸೋಷಿಯಲ್ ನೆಟ್ವರ್ಕ್ಸ್ ಕಾರಣ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಏನ್ ಕನ್ಕ್ಲೂಡ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಸ್ವಚ್ಛ ಭಾರತ್ ಮಿಷನ್ ಇದೇನಿದೆಯಲ್ಲ, ಇದು ಸಕ್ಸಸ್ ಆಗಬೇಕು ಅಂತಂದ್ರೆ ಕಲೆಕ್ಟಿವ್ ಬಿಹೇವಿಯರಲ್ ಚೇಂಜ್ ನ ತರಬೇಕು, ಜೊತೆಗೆ ಕೋಆರ್ಡಿನೇಟೆಡ್ ಎಫರ್ಟ್ಸ್ ನ ತರಬೇಕು. ಅದ್ರ ಜೊತೆಗೆ ಅಡ್ರೆಸಿಂಗ್ ಸೊಸೈಟಲ್ ಚಾಲೆಂಜಸ್, ಇವೆಲ್ಲದನ್ನು ಇದನ್ನ ಮಾಡ್ಬಿಟ್ಟು ಸ್ಯಾನಿಟೇಷನ್ ನ ಮತ್ತೆ ಸ್ವಚ್ಛ ಭಾರತ್ ಮಿಷನ್ ನ ತಗೊಂಡು ಹೋಗ್ಬೇಕಂದ್ರೆ ಏನ್ ಫೇಸ್ 2 ಅಲ್ಲಿ ಮಾಡ್ಬೇಕು ಅಂತಿದಾರಲ್ಲ, ಅದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಇದ್ರ ಜೊತೆಗೆ ನಿಮಗೆ ವ್ಯಾಲ್ಯೂ ಅಡಿಷನ್ ಏನಪ್ಪಾ ಅಂತಂದ್ರೆ, ಇಂಪಾರ್ಟೆನ್ಸ್ ಆಫ್ ಸ್ಯಾನಿಟೇಷನ್ ಇನ್ ರೂರಲ್ ಇಂಡಿಯಾ. ಯಾಕೆ ಸ್ಯಾನಿಟೇಷನ್ ರೂರಲ್ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಅಂದ್ರೆ, ಮೊದಲನೇದು ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂದ್ರೆ, ಪಬ್ಲಿಕ್ ಹೆಲ್ತ್. ಅಂದ್ರೆ ಕೆಲವೊಂದೊಂದು ರೋಗಗಳೇನ್ ಬರುತ್ತಲ್ಲ, ಸಣ್ಣ ಪುಟ್ಟ ಮಲೇರಿಯಾ ಆಗಿರ್ಬೋದು, ಈ ತರದೆಲ್ಲ ವೈರಸ್ ಬ್ಯಾಕ್ಟೀರಿಯಾ ಇಂದ ಹರಡುವಂತ ರೋಗಗಳನ್ನ ತಡ ನಿಲ್ಲಿಸಬಹುದು ಸ್ಯಾನಿಟೇಷನ್ ಇಂದ. ಅದ್ರ ಜೊತೆಗೆ ವುಮೆನ್ ಅಂಡ್ ಗರ್ಲ್ಸ್ ಅಂತ ಅಂದ್ರೆ ಮಹಿಳೆಯರು ಮತ್ತೆ ಇವರ ಸೇಫ್ಟಿ ಒಂದು ಕಾಪಾಡಬಹುದು. ಈ ತರ ಓಪನ್ ಡಿಫಿಕೇಶನ್ ಅಲ್ಲಿ ಈ ತರ ಕೆಲವೊಂದೊಂದೆಲ್ಲ ಪ್ರಾಬ್ಲಮ್ಸ್ ಆಗೋದನ್ನ ನೀವೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀರಾ. ಇದನ್ನೆಲ್ಲ ನಾವು ತಡಿಬಹುದು ಅಂತ ಹೇಳ್ತಾರೆ ಆಥರ್. ಅದ್ರ ಜೊತೆ ಎನ್ವಿರಾನ್ಮೆಂಟ್ ಯಾವ ತರ ಅಂತಂದ್ರೆ, ವೇಸ್ಟ್, ಈ ತರ ಒಂದೆಲ್ಲ ವೇಸ್ಟ್, ಬಯೋ ವೇಸ್ಟ್, ಈ ತರದೆಲ್ಲ ಸಿಗ್ತಾ ಹೋಯ್ತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದ್ರ ಮುಖಾಂತರದಿಂದನೂ ಕೂಡ ಸ್ಯಾನಿಟೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇನ್ನು ಎಕಾನಮಿಗೆ ಈ ಒಂದು ವೇಸ್ಟೇಜ್ ನ ಇದನ್ ಮಾಡೋದ್ರೊಳಗಡೆ ತುಂಬಾನೇ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಸೊ ಈ ಒಂದು ಇದು ಮೋಸ್ಟ್ ಪ್ರಾಬಬಲಿ ಗೌರ್ಮೆಂಟ್ ಎಕ್ಸ್ಚೆಕರ್ ಗೆ ಬೀಳುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಉಳಿಸಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ. ನೆಕ್ಸ್ಟ್ ಇದರಲ್ಲಿ ಚಾಲೆಂಜಸ್ ಏನು ಅಂದ್ರೆ, ಈ ಸ್ಯಾನಿಟೇಷನ್ ಗೆ ಚಾಲೆಂಜಸ್ ಏನು ಅಂತಂದ್ರೆ, ಓಪನ್ ಡೆಫಿಕೇಶನ್ ಪರ್ಸಿಸ್ಟೆನ್ಸ್. ಇಷ್ಟೆಲ್ಲ ನಾವೆಲ್ಲ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಓಪನ್ ಡೆಫಿಕೇಶನ್ ಇನ್ನು ಕೆಲವು ಕಡೆ ಕಂಡು ಬರುತ್ತೆ. ನೆಕ್ಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಶ್ಯೂಸ್. ನಾನು ಹೇಳಿದ್ನಲ್ಲ, ಪ್ಲಾಸ್ಟಿಕ್ ವೇಸ್ಟೇಜ್ ಆಗಿರ್ಬೋದು, ಬೇರೆ ಬೇರೆ ತರದ ವೇಸ್ಟೇಜ್ ಇಶ್ಯೂಸ್ ಎಲ್ಲ ಇದರಿಂದ ಅರೈಸ್ ಆಗುತ್ತೆ. ಮತ್ತೆ ಸೋಷಿಯಲ್ ಸ್ಟಿಗ್ಮಾ ಅಂಡ್ ಟ್ಯಾಬ್ಯೂಸ್, ಕೆಲವೊಂದೊಂದು ಇನ್ನೂ ಸಂಪ್ರದಾಯ ಪದ್ಧತಿಗಳಿಂದ ಇದನ್ನ ಮಾಡಕ್ಕೆ ಕಂಪಲ್ಯ ನಿರ್ಣಾಮ ಮಾಡಕ್ ಆಗಿಲ್ಲ.
ಅದಾದ್ಮೇಲೆ ಸ್ವಲ್ಪ ಫಿನಾನ್ಷಿಯಲ್ ಕನ್ಸ್ಟೆಂಟ್ಸ್ ಕೂಡ ಇದೆ ಇದರಲ್ಲಿ. ದೀಸ್ ಆರ್ ಆಲ್ ದ ಚಾಲೆಂಜಸ್ ಫಾರ್ ದ ಸ್ಯಾನಿಟೇಷನ್ ಇನ್ ರೂರಲ್ ಇಂಡಿಯಾ. ಅದ್ರ ಜೊತೆಗೆ ನಾವು ಏನ್ ಮಾಡಬಹುದು, ಮುಂದೆ ಏನ್ ಮಾಡ್ಬೋದು ಅಂತಂದ್ರೆ ಸ್ವಚ್ಛ ಭಾರತ್ ಮಿಷನ್ ನಲ್ಲಿ ಕ್ಲೀನ್ ಆಗಿ ಇಂಪ್ಲಿಮೆಂಟೇಷನ್ ಅದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಈಗ ಏನಿದೆಯಾ ಅದ್ರ ಜೊತೆಗೆ ಇನ್ನೂ ಇಂಪ್ಲಿಮೆಂಟೇಷನ್ ಜಾಸ್ತಿ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಇನೋವೇಷನ್ ಅಂಡ್ ಟೆಕ್ನಾಲಜಿ ಇನ್ ಆಲ್ ದಿಸ್ ಲೈಕ್ ವೇಸ್ಟೇಜ್ ಈ ಥರದ್ರಲ್ಲೆಲ್ಲ ಇನೋವೇಷನ್ ಅಂಡ್ ಟೆಕ್ನಾಲಜಿನ ತರಬೇಕು. ಅದರ ಮೇಲೆ ಎಜುಕೇಶನ್ ಅಂಡ್ ಅವೇರ್ನೆಸ್ ಮೂಡಿಸ್ಬೇಕು. ಇದ್ರ ಮೇಲೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಮಾಡ್ಕೋಬೇಕು. ಅದಾದ್ಮೇಲೆ ಜೆಂಡರ್ ಅಂಡ್ ಇನ್ಕ್ಲೂಷನ್ ಮಾಡ್ಕೊಂಡು ಸ್ಕೀಮ್ಸ್ ನ ತರಬೇಕು ಅಂತ ಅಂದ್ಬಿಟ್ಟು ಈ ತರ ಕೆಲವು ಪಾಯಿಂಟ್ಸ್ ನ ನೀವು ಮೇನ್ಸ್ ಆನ್ಸರ್ಸ್ ಅಲ್ಲಿ ಬರೆದ್ರೆ ನಿಮಗೆ ನಿಜವಾಗ್ಲೂ ಅಬವ್ ಅವರೇಜ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದ ರೋಡ್ ಟು ಹೆಲ್ತಿ ಡೆಮೋಕ್ರಸಿ. ಇದು ಕೂಡ ನಮ್ಮ GS2 ನ ಸೋಷಿಯಲ್ ಜಸ್ಟಿಸ್ ಅಲ್ಲಿ ಹೆಲ್ತ್ ರಿಲೇಟೆಡ್ ಟಾಪಿಕ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೆಲೆವೆಂಟ್ ಆಗುತ್ತೆ. ಏನ್ ಹೇಳ್ತಾ ಇದೆ ಆರ್ಟಿಕಲ್ ಅಂತ ನೋಡ್ತಾ ಹೋಗೋಣ. ಇದೇನ್ ಹೇಳುತ್ತೆ ಅಂದ್ರೆ ಇಂಡಿಯಾ ಒಂದು ಕನಸಂತೂ ಕಂಡಿದೆ, ಏನಂದ್ರೆ 2047ಕ್ಕೆ ಡೆವಲಪ್ ನೇಷನ್ ಆಗ್ಬೇಕು. ಯಾಕೆ 2047 ಯಾಕೆ ಅಂತಂದ್ರೆ ಅದು 47ಕ್ಕೆ 100 ವರ್ಷ ಆಗುತ್ತೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ್ಬಿಟ್ಟು. ವಿಷನ್ ಫಾರ್ ಎ ಡೆವಲಪ್ಡ್ ಇಂಡಿಯಾ, ವಿಶ್ಚಿತ್ ಭಾರತ್ ಅಂತ 2047ಕ್ಕೆ ಮಾಡಬೇಕು. ಇದು ಪಾಸಿಬಲ್ ಕೂಡ ಇದೆ, 100 ಇಯರ್ಸ್ಗೆ ನಾವು ಮಾಡುವಂತ ಒಂದು. ಆಮೇಲೆ ದರ್ ಆರ್ ಕ್ವಾಂಟಮ್ ಲೀಪ್ಸ್ ಇನ್ ಎವ್ರಿ ಸೆಕ್ಟರ್. ಕ್ವಾಂಟಮ್ ಲೀಪ್ಸ್ ಇನ್ ಎವ್ರಿ ಸೆಕ್ಟರ್ ಅಂತಂದ್ರೆ ನೀವೇ ನೋಡಿರ್ಬೋದು, ಈಗ ನಮ್ಮ ದೇಶದಲ್ಲಿ ಎಲ್ಲದರಲ್ಲೂ ಮುಂಚೂಣಿಲಿದ್ದೀವಿ ನಾವು. ಆಂಟರ್ಪ್ರಿನರ್ಶಿಪ್ ಇದೆ, IT ಮುಂದಿದ್ದೀವಿ, ಎಲ್ಲ ಎಷ್ಟು ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ಈ ಒಂದು ಇದರಿಂದ ನಮಗೆ ಇವನ್ ಡಿಜಿಟಲ್ ಲಿಟ್ರಸಿ, ಡಿಜಿಟಲ್ ಗ್ಯಾಪ್ ಎಲ್ಲ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಮಾಡೋ ಸಾಧ್ಯತೆ ಇದೆ ಅಂದ್ಬಿಟ್ಟು ಆಥರ್ ಹೇಳ್ತಾರೆ. ಅದಾದ್ಮೇಲೆ ಫೌಂಡೇಶನ್ಸ್ ಆಫ್ ವಿಶ್ಚಿತ್ ಭಾರತ್ ಮಿಷನ್ ಏನಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತು, ಚಂದ್ರಯಾನ ಆಲ್ರೆಡಿ ನಾವು ಲಾಂಚ್ ಮಾಡಿದೀವಿ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ, ನೀವು ಇದನ್ನ ನೋಡ್ಬೋದು. ಅದಾದ್ಮೇಲೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆಧಾರ್ ಮತ್ತೆ UPI ಈಗ ಆಲ್ರೆಡಿ ಸುಮಾರು ದೇಶದಲ್ಲಿ ಒಪ್ಕೋತಾರೆ ಇದನ್ನ. ಸೊ ಹಾಗಾಗಿ ಇವೆಲ್ಲ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದಾದ್ಮೇಲೆ ಆಥರ್ ಏನ್ ಹೇಳ್ತಾ ಇದಾರೆ, ಹೆಲ್ತ್ ಕೇರ್ ಆಸ್ ಅ ಪಿಲ್ಲರ್ ಫಾರ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದಾರೆ. ಅದು ಹೇಗೆ ಅಂತ ಅಂದ್ರೆ ಪ್ರೋಗ್ರೆಸ್, ಡೆವಲಪ್ಮೆಂಟ್, ಇನೋವೇಷನ್ ಮಾಡ್ತಾ ಹೋಗ್ಬೇಕು ನಾವು ಹೆಲ್ತ್ ಕೇರ್ ಅಲ್ಲಿ. ಅದನ್ನ ಯಾವ ತರ ಮಾಡ್ಬೋದು, ಎಕನಾಮಿಕ್ ಸ್ಟ್ರೆಂತ್ ಮಾಡ್ಬೋದು, ಸೋಷಿಯಲ್ ಪ್ರಾಸ್ಪರಿಟಿ ಮಾಡ್ಬೋದು, ವೆಲ್ ಬೀಯಿಂಗ್ ಆಫ್ ಸಿಟಿಸನ್ಸ್ ಅಂಡ್ ಹೆಲ್ತಿ ಈಕ್ವಿಟಿ ಮಾಡೋದ್ರಲ್ಲಿ ನಾವು ಇದನ್ನ ಹೆಲ್ತ್ ಕೇರ್ ನ ತುಂಬಾ ಇದು ಮಾಡ್ಬೋದು. ಅಂದ್ರೆ ವೆಲ್ ಬೀಯಿಂಗ್ ಆಫ್ ಸಿಟಿಸನ್ಸ್ ನ ಕ್ರಿಯೇಟ್ ಮಾಡಕ್ ಒಂದು, ಅದಾದ್ಮೇಲೆ ಹೆಲ್ತ್ ಈಕ್ವಿಟಿ, ಎಲ್ರಿಗೂ ಸರಿಸಮ ಅನ್ನೋದಂತ ಒಂದು ಹೆಲ್ತ್ ನ ಇದನ್ನ ಮಾಡೋಂಥದ್ದು. ಇದ್ರ ಅಡ್ವಾಂಟೇಜಸ್ ಮತ್ತೆ ಚಾಲೆಂಜಸ್ ನ ನೋಡೋದಾದ್ರೆ, ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಂದ್ರೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ತಾರಲ್ಲ, ಈ ಒಂದು ಪಾಪ್ಯುಲೇಷನ್ ನ ನಾವು ಎಕನಾಮಿಕ್ ಗ್ರೋತ್ಗೆ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಅದಾದ್ಮೇಲೆ ಎಕನಾಮಿಕ್ ಬರ್ಡನ್ ಬರೀ ಯೂತ್ಸ್ ಅಷ್ಟೇ ಇದಾಗ್ತಾ ಇದಾರೆ ಅಂತ ಅದು ಅಡ್ವಾಂಟೇಜ್ ಆಗಿದೆ. ಅದ್ರ ಜೊತೆಗೆ ಚಾಲೆಂಜ್ ಏನಾಗುತ್ತೆ ಅಂತಂದ್ರೆ ಪೊಟೆನ್ಶಿಯಲ್ ಎಕನಾಮಿಕ್ ಬರ್ಡನ್ ಕೂಡ ಆಗುತ್ತೆ. ಅಂದ್ರೆ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋದಂಗೆ, ರೆಡ್ಯೂಸ್ ಪ್ರೊಡಕ್ಟಿವಿಟಿ ಇದನ್ನ ಮಾಡಿದಾಗ, ಅದಾದ್ಮೇಲೆ ಡಿಪೆಂಡೆನ್ಸ್ ಯಾವ ತರ ಆಗ್ತಾ ಹೋಗುತ್ತೆ ಅಂತಂದ್ರೆ ಇತ್ತೀಚೆಗೆ ಕ್ಯಾನ್ಸರು, ಬೇರೆ ಬೇರೆ ತರ ಎಲ್ಲ ಇದು ಬಂದ್ಬಿಟ್ಟು ಇವನ್ ಹೆಲ್ತ್ ಇಶ್ಯೂಸ್ ಕೂಡ ಜಾಸ್ತಿ ಆಗ್ಬಿಟ್ಟು ಪ್ರೊಡಕ್ಟಿವಿಟಿನೂ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾರೆ. ಸೊ ಆಮೇಲೆ ಆಥರ್ ಏನ್ ಹೇಳ್ತಾರೆ ಅಂದ್ರೆ ನಾವು ಪ್ರಿವೆಂಟಿವ್ ಹೆಲ್ತ್ ಅಂತಿದೆಯಲ್ಲ ಅದ್ರ ಬಗ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು. ಅಂದ್ರೆ ಟೆಕ್ನಾಲಜಿಕಲ್ ಇನೋವೇಷನ್ಸ್ ತರಬೇಕು, ಸೈಂಟಿಫಿಕ್ ರಿಸರ್ಚ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತಂದ್ಬಿಟ್ಟು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತಂದ್ರೆ ಮುಂಚೂಣಿಯಲ್ಲಿ ನಾವು ಒಂದು ಅವೇರ್ನೆಸ್ ನ ತಗೋಬೇಕು. ಅಂದ್ರೆ ಅದೇನೋ ಅಂತಾರಲ್ಲ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಇದನ್ನ ಮಾಡೋದಲ್ಲ, ಅದಕ್ಕಿಂತ ಮುಂಚೆನೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಏನ್ ಹೇಳ್ತಾರಲ್ಲ, ಆ ಒಂದು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಿವೆಂಟ್ ಒಂದು ವ್ಯಾಕ್ಸಿನ್ಸ್ ಆಗಿರ್ಬೋದು, ಸ್ಯಾನಿಟೈಸೇಷನ್ ಆಗಿರ್ಬೋದು, ಈ ತರದನ್ನೆಲ್ಲ ನಾವು ಮುಂಚೆನೆ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇಂಡಿವಿಜುವಲ್ ಎಂಪವರ್ಮೆಂಟ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಇದು ಒಂದು ಕಮ್ಯುನಿಟಿಯಲ್ಲಿ ಬರೋದಕ್ಕಿಂತ ಇದ್ರಾಗಿ ಒಬ್ಬ ಇಂಡಿವಿಜುವಲ್ಸಿಗೆ ಅವ್ರಿಗೆ ಎಂಪವರ್ ಮಾಡ್ತಾ ಹೋದ್ರೆ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಅದಾದ್ಮೇಲೆ ಲೀಡಿಂಗ್, ನಾವು ಇದರಿಂದ ಏನ್ ಮಾಡ್ಬೋದು ಅಂತಂದ್ರೆ ಈ ತರದೆಲ್ಲ ಆದ್ರೆ ವಿ ಕ್ಯಾನ್ ಲೀಡ್ ದ ವರ್ಲ್ಡ್ ಇನ್ ಹೆಲ್ತ್ ಕೇರ್, ಕ್ಲಿನಿಕಲ್ ಎಕ್ಸಲೆನ್ಸ್ ಅಲ್ಲಿ ಸರ್ಪಾಸಿಂಗ್ ಗ್ಲೋಬಲ್ ಬೆಂಚ್ ಮಾರ್ಕ್ಸ್ ಕೂಡ ನಾವು ದಾಟಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. ಪೇಷಂಟ್ ಸೆಂಟ್ರಿಕ್ ಮಾಡೆಲ್ಸ್ ನ ತರಬೇಕು, ವರ್ಲ್ಡ್ ಕ್ಲಾಸ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ನ ತರಬೇಕು. ಅದರ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ನ ನಾವು ಹೆಲ್ತ್ ಕೇರ್ ಅಲ್ಲಿ ಇಂಟಿಗ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಅದರ ಜೊತೆಗೆ ಗ್ಲೋಬಲ್ ಲೀಡರ್ಶಿಪ್ ಇನ್ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಅಂತ, ಹೆಂಗೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ, ಕ್ಲಿನಿಕಲ್ ಎಕ್ಸ್ಪರ್ಟೈಸು ಇದನ್ನೆಲ್ಲ ನಾವೇನ್ ಮಾಡ್ಬೋದು, ನಿಮಗೆ ಗೊತ್ತಿರ್ಬೋದು ಇಂಡಿಯಾ ಮೆಡಿಕಲ್ ಟೂರಿಸಂ ಅಲ್ಲಿ ತುಂಬಾನೇ ಇದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ತುಂಬಾ ಜನ ಎಷ್ಟೋ ಸರ್ಜರಿಗಳನ್ನ ಮಾಡಿಸ್ಕೊಳಕ್ಕೆ ಬೇರೆ ಬೇರೆ ದೇಶಗಳಿಂದ ನಮ್ಮ ಇದಕ್ಕೆ ಬರ್ತಾರೆ, ಇಂಡಿಯಾಗೆ ಬರ್ತಾರೆ. ನಾವು ಇದನ್ನ ಉಪಯೋಗಿಸ್ಕೋಬೇಕು ಅಂಡ್ ವಿ ಕ್ಯಾನ್ ಬಿ ಅ ಗ್ಲೋಬಲ್ ಲೀಡರ್ಶಿಪ್ ಅಂತ ಹೇಳ್ತಾರೆ. ಆಮೇಲೆ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಅನ್ನ ಹೇಳಿದ್ನಲ್ಲ, ಒಂದು ಮೆಡಿಕಲ್ ಟೂರಿಸಂ ಅಂತ ಏನಿದೆಯಲ್ಲ ಅದೇ ಇಲ್ಲಿ ಇದಾಗುತ್ತೆ. ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಹಬ್ ಅನ್ನೋದನ್ನ ನಾವು ಇಂಡಿಯಾನ ಆಗಿ ಕನ್ವರ್ಟ್ ಮಾಡ್ಬೋದು. ಆಮೇಲೆ ಪ್ರೋಟಾನ್ ಬೀಮ್ ಥೆರಪಿ ಟೆಕ್ನಾಲಜಿನ ಇದನ್ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಬಿ ಎ ರೀಜನಲ್ ಲೀಡರ್, ಅಂದ್ರೆ ಕ್ಯಾನ್ಸರ್ ಅಂತ ಟ್ರೀಟ್ಮೆಂಟ್ಸ್ಗೆ ವಿ ಕ್ಯಾನ್ ಬಿ ಎ ರೀಜನಲ್ ಲೀಡರ್ ಫಾರ್ ಆಲ್ ದೋಸ್ ಥಿಂಗ್ಸ್ ಅಂತಾನೆ ಹೇಳ್ತಾರೆ. ಆಮೇಲೆ ಪಿವೋಟಲ್ ಮೂವ್ಮೆಂಟ್ ಇನ್ ಹೆಲ್ತ್ ಕೇರ್ ಜರ್ನಿ, ಹೆಂಗೆ ಅಂತಂದ್ರೆ ರೀಇಮ್ಯಾಜಿನಿಂಗ್ ದ ಹೆಲ್ತ್ ಕೇರ್ ಮಾಡೆಲ್ ಟು ಪೊಸಿಷನ್ ಇಂಡಿಯಾ. ಆಮೇಲೆ ಸ್ಟ್ರಾಟಜಿಕ್ ರೋಲ್ ಆಫ್ ಮೆಡಿಕಲ್ ಇದನ್ನ ಮಾಡ್ಬೋದು. ಪೊಟೆನ್ಶಿಯಲ್ ಪವರ್ ಆಫ್ AI ಡ್ರಿವನ್ ಹೆಲ್ತ್ ಕೇರ್ ಸೊಲ್ಯೂಷನ್ಸ್ ನ ಮಾಡಬೇಕು ಅಂತ ಅಂದ್ಬಿಟ್ಟು
ಆಥರು ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದನ್ನು ಕೂಡ ತುಂಬಾನೇ ಒಳ್ಳೆ ಆರ್ಟಿಕಲ್. ನೀವು ಇದನ್ನ ಡೈರೆಕ್ಟ್ ಆಗಿ ಆನ್ಸರ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡು ಬರೀಬಹುದು. ಓಕೆ, ನೆಕ್ಸ್ಟ್ ಇನ್ನು ಇದೊಂದಿತ್ತು ಆರ್ಟಿಕಲ್. ಏನಿತ್ತು ಅಂದ್ರೆ ರಿಜಿಡ್ ಸ್ಟ್ಯಾಟ್ಯೂಟರಿ ಫಿಸ್ಕಲ್ ಟಾರ್ಗೆಟ್ಸ್ ಆರ್ ಗೆಟಿಂಗ್ ಡಿಸ್ಕ್ರೆಡಿಟೆಡ್ ಗ್ಲೋಬಲಿ ಅನ್ನೋ ಒಂದು ಆರ್ಟಿಕಲ್. ಇದು ಫಿನಾನ್ಸ್ ಸೆಕ್ರೆಟರಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಇದನ್ನ ಹೇಳಿರೋದು. ಇದು ನಮ್ಮ GS 3 ಪಾಯಿಂಟ್ ಆಫ್ ವ್ಯೂ ಇಂದ ಇಂಡಿಯನ್ ಎಕಾನಮಿ ಗವರ್ಮೆಂಟ್ ಬಜೆಟಿಂಗ್ ಅಲ್ಲಿ ಫಿಸಿಕಲ್ ಡೆಫಿಸಿಟ್ ಅಥವಾ ಫಿಸಿಕಲ್ ಬ್ಯಾಲೆನ್ಸ್ ಅಂತ ನಾವೇನು ಇದನ್ನ ಮಾಡ್ತೀವಲ್ಲ ಅದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಟಾಪಿಕ್. ನೋಡಿ, ಫಿನಾನ್ಸ್ ಸೆಕ್ರೆಟರಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಎಲ್ಲ ಕೂಡ ಅಂದ್ರೆ ನಾವು ಬರೀ ಫಿಸಿಕಲ್ ಗೋಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ಡೆಟ್ ಸಸ್ಟೈನಬಿಲಿಟಿ ಅಂದ್ರೆ ಸಾಲ ತಗೊಳೋದ್ರಲ್ಲಿ ಅದ್ರ ಬಗ್ಗೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡಿ ಸಾಲಗಳು ತಗೋಬೇಕು. ಡೆಟ್ ಸಸ್ಟೈನಬಿಲಿಟಿ ಅಂದ್ರೆ ಒಂದು ಸಾಲ ಅದನ್ನ ಒಂದು ಮಿತವ್ಯಾಗಿ ಮಾಡ್ಕೊಂಡು ಹೋಗ್ಬೇಕು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಇಂಡಿಯಾಸ್ ಫೇವರಬಲ್ ಡೆಪ್ಟ್ ಲೆವೆಲ್ಸ್ ಅಂಡ್ ಹೈ ನಾಮಿನಲ್ ಗ್ರೋತ್ ಬಗ್ಗೆ ಅವರು ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ದಾರೆ. ಏನೇನ್ ಮಾತಾಡಿದ್ದಾರೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಫಿಸ್ಕಲ್ ಇದು ಗೋಲ್ಸ್ ಗ್ಲೋಬಲ್ ಅಲ್ಲಿ ಎಲ್ಲ ಕಡೆ ಎವಾಲ್ವ್ ಆಗ್ತಿದೆ. ಯಾರು ಕೂಡ ಈಗ ಫಿಸ್ಕಲ್ ಇದ್ರ ಬಗ್ಗೆ ಜಾಸ್ತಿ ಇದನ್ನ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೇಳಿದ್ದಾರೆ, ನೋ ಕಂಟ್ರಿ ಅದರ್ಸ್ ಟು ಫಿಕ್ಸ್ಡ್ ಫಿಸ್ಕಲ್ ಟಾರ್ಗೆಟ್ಸ್ ಬಗ್ಗೆ ಅವರು ಎಲ್ಲರೂ ಆಲ್ರೆಡಿ ಈಗ ಬಿಟ್ಬಿಟ್ಟಿದ್ದಾರೆ. ಬೇರೆ ಬೇರೆ ದೇಶಗಳವರೆಲ್ಲರೂ ಎಲ್ಲೂ ಫಿಕ್ಸ್ಡ್ ಟಾರ್ಗೆಟ್ಸ್ ಇಲ್ಲ. ಅದ್ರ ಬದಲಿ ಡೆಟ್ ಸಸ್ಟೈನಬಿಲಿಟಿ ಮತ್ತೆ ರಿಯಲಿಸಂ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ಅದು ರಿಜಿಡ್ ಆಗಿರ್ಬೇಕು. ಸ್ಟ್ಯಾಟ್ಯೂಟರಿ ಫಿಸ್ಕಲ್ ಟಾರ್ಗೆಟ್ಸ್ ಡಿಸ್ಕ್ರೆಡಿಟಿಂಗ್ ಇಂಟರ್ನ್ಯಾಷನಲಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇಂಡಿಯಾದು ಡೆಟ್ ಲೆವೆಲ್ ಬಗ್ಗೆ ಅಂದ್ರೆ ಇಂಡಿಯಾದ ಸಾಲದ ಇದ್ರ ಬಗ್ಗೆ ಬಂದಾಗ ಇಟ್ ಈಸ್ ನಾಟ್ ವೆರಿ ಹೈ ಮತ್ತೆ ಹೈ ನಾರ್ಮಲ್ ಗ್ರೋತ್ ರೇಟ್ ಸಸ್ಟೈನ್ ಫಾರ್ ಪ್ರೊಲಾಂಗ್ ಪೀರಿಯಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ದು ನಾರ್ಮಲ್ ಗ್ರೋತ್ ಚೆನ್ನಾಗೇ ಇದೆ, ಅಂದ್ರೆ ತುಂಬಾ ಒಂದು ವಿ ಕ್ಯಾನ್ ಸಸ್ಟೈನ್ ಫಾರ್ ಎ ಪ್ರೊಲಾಂಗ್ ಪೀರಿಯಡ್ ಬಗ್ಗೆನೂ ಅವ್ರು ಮಾತಾಡಿದ್ದಾರೆ. ಮಾನಿಟರಿ ಪಾಲಿಸಿ ಇನ್ಫ್ಲೇಷನ್ ಬಗ್ಗೆನೂ ಅವರು ಮಾನಿಟರಿ ಪಾಲಿಸಿ ಅಂಡ್ ಇನ್ಫ್ಲೇಷನ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳಿದ್ದಾರೆ. ಡೆಲಿಕೇಟ್ ಬ್ಯಾಲೆನ್ಸ್ ಬಿಟ್ವೀನ್ ಗ್ರೋತ್ ಅಂಡ್ ಇನ್ಫ್ಲೇಷನ್, ಯಾವಾಗಲೂ ಗ್ರೋತ್ ಮತ್ತೆ ಇನ್ಫ್ಲೇಷನ್ ಎರಡನ್ನೂ ಮಂದಲ್ಲಿಟ್ಕೊಂಡು ನಾವು ಮಾನಿಟರಿ ಪಾಲಿಸಿ ಮತ್ತೆ ಇನ್ಫ್ಲೇಷನ್ ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಇನ್ಫ್ಲೇಷನ್ ಕೆಲವೊಮ್ಮೆ ಒಳ್ಳೇದು ಕೂಡ. ಈಗ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಇನ್ಫ್ಲೇಮೇಷನ್ ಅಂದ್ರೆ ಹಣದುಬ್ಬರ ಜಾಸ್ತಿ ಆದ್ರೆ ಜನಸಾಮಾನ್ಯರ ಮೇಲೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂತ ನಾವು ಮಾನಿಟರಿ ಪಾಲಿಸಿನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಅದಾದ್ಮೇಲೆ ಫಿಸಿಕಲ್ ಔಟ್ಲುಕ್ ಅಂಡ್ ಬಜೆಟ್ ಕಂಪೋಸಿಷನ್ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಇದ್ರ ಬಗ್ಗೆ ಇನ್ನು ಜುಲೈಯಲ್ಲಿ ಏನು ಕಂಪ್ಲೀಟ್ ಬಜೆಟ್ ಬರುತ್ತಲ್ಲ ಅವಾಗ ನಾವು ಇದ್ರ ಮಾಡ್ಬೋದು. ಆಮೇಲೆ ಅದನ್ನ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಎಕ್ಸ್ಪೆಂಡಿಚರ್ ಅಲ್ಲಿ ಈಗ ಇರೋದಕ್ಕಂತೂ ಏನೋ ಬದಲು ಮಾಡಕ್ ಆಗೋದಿಲ್ಲ, ಬಟ್ ವಿ ಕ್ಯಾನ್ ಅಂದ್ರೆ ಇರೋ ಒಂದು ಇದಕ್ಕೆ ಕಂಪೋಸಿಷನ್ಗೆ ಎಕ್ಸ್ಪೆಂಡಿಚರ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಹೋಗ್ಬೋದು ಅಂತ ಅಂದ್ಬಿಟ್ಟು ಅವರು ಫಿಸಿಕಲ್ ಇದ್ರ ಮೇಲೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಲ್ಪ ಫಿಸಿಕಲ್ ಡಿಸಿಪ್ಲಿನ್ ಬಗ್ಗೆ ಸ್ವಲ್ಪ ಒಂದು ತುಣುಕು ತರನೇ ಇದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದ್ರೆ, ಫಿಸಿಕಲ್ ಡಿಸಿಪ್ಲಿನ್ ಸಿಗ್ನಿಫಿಕೆನ್ಸ್ ಅಂದ್ರೆ ನಾವು ಫಿಸಿಕಲ್ ಡಿಸಿಪ್ಲಿನ್ ಯಾಕೆ ಮೇಂಟೈನ್ ಮಾಡಬೇಕು, ಅದರಿಂದ ಒಳ್ಳೇದೇನಾಗುತ್ತೆ, ಸಿಗ್ನಿಫಿಕೆನ್ಸ್ ಯಾಕೆ, ಒಂದು ಎನ್ಶ್ಯೂರ್ ಸ್ಟೆಬಿಲಿಟಿ ಮತ್ತೆ ಕ್ರೆಡಿಬಿಲಿಟಿ. ಅಂದ್ರೆ ದೇಶದಲ್ಲಿ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇತ್ತು ಅಂತಂದ್ರೆ ಅದು ಸ್ಟೇಬಲ್ ಆಗೂ ಇರುತ್ತೆ, ಕ್ರೆಡಿಬಲ್ ಆಗೂ ಇರುತ್ತೆ. ಅದಾದ್ಮೇಲೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅಂದ್ರೆ ಬೇರೆ ದೇಶದವ್ರು ಓಕೆಪ್ಪ ಇವರು ಚೆನ್ನಾಗಿ ಒಂದು ಸಾಲದ ಮಟ್ಟನ ಒಂದು ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ನ ಒಂದು ಮಿತಿವಾಗಿ ಇದನ್ನ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ತುಂಬಾ ಜನ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಈ ಇನ್ವೆಸ್ಟ್ಮೆಂಟ್ ಇಂದ ನಮಗೆ ಎಕನಾಮಿಕ್ ಗ್ರೋತ್ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸೆಸ್ ಈ ತರದೊಂದು ಫಿಸಿಕಲ್ ಡಿಸಿಪ್ಲಿನ್ ಇದ್ದಾಗ ಗೌರ್ಮೆಂಟ್ ಕೂಡ ತುಂಬಾ ಒಂಥರ ದುಂದುವೆಚ್ಚ ಮಾಡೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಇದನ್ನ ಮಾಡೋದ್ರಿಂದ ನಮಗೆ ಇನ್ಫ್ಲೇಷನ್ ಕೂಡ ಒಂದು ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಸಸ್ಟೈನಬಲ್ ಫಿಸಿಕಲ್ ಓವರ್ ದ ಲಾಂಗ್ ಟರ್ಮ್, ಒಂದು ಈ ತರದೊಂದು ಟಾರ್ಗೆಟ್ ಬೇಸ್ಡ್ ಅಲ್ಲಿ ಹೋದಾಗ ನಾವು ಸಸ್ಟೈನಬಲ್ ಫಿಸಿಕಲ್ ಪಾಲಿಸಿನೇ ಮಾಡ್ತಾ ಹೋಗ್ಬೋದು. ಅಂದ್ರೆ ಮುಂದೆ ಕಷ್ಟ ಆಗ್ಲಿಲ್ದಂಗೆ ಇವತ್ರದ್ದು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ಬೋದು. ಇದ್ರ ಚಾಲೆಂಜಸ್ ಏನು ಅಂತಂದ್ರೆ, ಪೊಲಿಟಿಕಲ್ ಪ್ರೆಷರ್ಸ್ ನಿಮಗೆಲ್ಲ ಗೊತ್ತೇ ಇದೆ. ಪಾಪ್ಯುಲಿಸ್ಟ್ ಸ್ಪೆಂಡಿಂಗ್ ತುಂಬಾ ಎಲೆಕ್ಷನ್ಗೆಲ್ಲಕ್ಕೋಸ್ಕರ ನಾವು ಅಕ್ಕಿ ಕೊಡ್ತೀವಿ, ಗೋಧಿ ಕೊಡ್ತೀವಿ, ಟಿವಿ ಕೊಡ್ತೀವಿ, ಮಿಕ್ಸಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಈ ತರದ್ದು ಪಾಪ್ಯುಲಿಸ್ಟ್ ಮೆಜರ್ಸ್ ನ ತುಂಬಾ ಮಾಡ್ತಾರೆ. ಇದು ಕೂಡ ಒಂದು ಚಾಲೆಂಜು. ಆಮೇಲೆ ಎಕನಾಮಿಕ್ ಡೌನ್ ಟರ್ನ್ಸ್ ಆದಾಗ ನಾವು ಗೌರ್ಮೆಂಟ್ ಏನ್ ಮಾಡ್ಬಿಡುತ್ತೆ ಅಂದ್ರೆ, ಎಕಾನಮಿ ಡೌನ್ ಆಗ್ತಿದ್ದಂಗೆ ಗೌರ್ಮೆಂಟ್ ತಾನು ಡೆಫಿಸಿಟ್ ಫೈನಾನ್ಸಿಂಗ್ ಮಾಡಕ್ಕೆ ಅಂತ ಹೋಗ್ಬಿಡುತ್ತೆ. ಡೆಫಿಸಿಟ್ ಫೈನಾನ್ಸಿಂಗ್ ಅಂತಂದ್ರೆ ಕೆಲವೊಂದೊಂದು ಅದು ಹೆಲಿಕಾಪ್ಟರ್ ಮನಿ ಅಂತ ನೀವು ಕೇಳಿರ್ಬೋದು. ಏನು ಅಂತಂದ್ರೆ ನೋಟ್ ನ ಹೊಸದಾಗಿ ಪ್ರಿಂಟ್ ಮಾಡೋದಾಗಿರ್ಬೋದು. ಇದನ್ನ ಮಾಡೋದ್ರಿಂದನೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇಲ್ಲ ಗೌರ್ಮೆಂಟೇ ಹಣ ಇದನ್ನ ಮಾಡ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಡೆಫಿಸಿಟ್ ಫೈನಾನ್ಸಿಂಗ್. ಈ ತರದನ್ನ ಮಾಡ್ತಾ ಹೋದಾಗ ಕೂಡ ನಮಗೆ ಫಿಸಿಕಲ್ ಬ್ಯಾಲೆನ್ಸ್ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದಾದ್ಮೇಲೆ ಲ್ಯಾಕ್ ಆಫ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್, ಪಬ್ಲಿಕ್ ಇದ್ರ ಬಗ್ಗೆ ಎಲ್ಲ ಅರ್ಥನೇ ಆಗೋದಿಲ್ಲ, ಏನ್ ಕತೆ ಇದೆಲ್ಲ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನಿಟಿ, ಈಗ ನೋಡಿ ರಷ್ಯಾ ಮತ್ತೆ ಯುಕ್ರೇನ್ ಅಲ್ಲಿ ವಾರ್ ನಡೀತಾ ಇದೆ, ಅದು ನಮ್ಮ ಕೈಯಲ್ಲಿಲ್ಲ ಆಯ್ತಾ. ಮತ್ತೆ ಇಸ್ರೇಲ್ ಅಲ್ಲಿ ಈ ತರದ ಅವಾಗೆಲ್ಲ ಆದಾಗ, ಈಗ ನಾವು ಗೊತ್ತು ರಷ್ಯಾ ಯುಕ್ರೇನ್ ವಾರ್ ನಡಿಬೇಕಾದ್ರೆ ಆಯಿಲ್ ಇಂಪೋರ್ಟ್ಸ್ ಎಲ್ಲ ಎಷ್ಟಿದಾಯ್ತು, ವೀಟ್ ಎಕ್ಸ್ಪೋರ್ಟ್ಸ್ ಈ ತರದೆಲ್ಲ ಕೆಲವೊಂದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಲವೊಂದೊಂದ್ಸತಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇದೀನಿ. ನೆಕ್ಸ್ಟ್ ವೇ ಫಾರ್ವರ್ಡ್ ಏನಪ್ಪಾ ಅಂತಂದ್ರೆ, ನಾವು ಒಂದು ಬಜೆಟ್ ಅಲ್ಲಿ ಏನ್ ಮಾಡ್ಬೋದು, ಕ್ಲಿಯರ್ ಫಿಸಿಕಲ್ ರೂಲ್ಸ್ ಅಂಡ್ ಫ್ರೇಮ್ವರ್ಕ್ಸ್ ನ ಇದನ್ನ ಮಾಡ್ಕೊಂಡು ಆ ಒಂದು ನಿಟ್ಟಲ್ಲಿ ಬಜೆಟ್ ಗೆ ಹೆಲ್ಪ್ ಮಾಡ್ತಾ ಹೋಗ್ಬೇಕು, ಅದನ್ನ ಮಾಡ್ಬೋದು.
ಇಂಡಿಪೆಂಡೆಂಟ್ ಫಿಸ್ಕಲ್ ಇನ್ಸ್ಟಿಟ್ಯೂಷನ್ಸ್ ನ ಕ್ರಿಯೇಟ್ ಮಾಡಬಹುದು. ಇದನ್ನ ಕಂಪ್ಲೀಟ್ ಆಗಿ ನಾವು ಗವರ್ಮೆಂಟ್ ಮೇಲೆ ಬಿಡೋದ್ರ ಬದಲಿ ಅದಕ್ಕೆ ಆದ ಒಂದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ನ ಕ್ರಿಯೇಟ್ ಮಾಡೋದು ಒಳ್ಳೇದು. ಅದ್ರ ಜೊತೆಗೆ ಟ್ರಾನ್ಸ್ಪರೆನ್ಸಿ ಇರಬೇಕು. ನೀವು ಏನೇ ಮಾಡಿದ್ರು ಕೂಡ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬಹುದು. ಲಾಂಗ್ ಟರ್ಮ್ ಎಕನಾಮಿಕ್ ಸಸ್ಟೈನಬಿಲಿಟಿ ಮಾಡುವಂತ ಕೆಲವೊಂದನ್ನ ಮೆಕ್ಯಾನಿಸಮ್ಸ್ ನ ತಂದಿಡಬೇಕು. ಇನ್ನು ಇದ್ರ ಬೆನಿಫಿಟ್ಸ್ ಏನಾಗುತ್ತೆ ಅಂತಂದ್ರೆ, ಈ ತರದ್ದು ಒಂದು ಫಿಸಿಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಆಬ್ವಿಯಸ್ಲಿ ಎಂಡ್ ಆಫ್ ದಿ ಡೇ ಯಾರಿಗೆ, ನಮಗೆ ಜನಸಾಮಾನ್ಯರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಆಮೇಲೆ ಒಂದು ಫಿಸಿಕಲ್ ಸ್ಪೇಸ್ ಅಂದ್ರೆ ಎಕನಾಮಿಕ್ ಡೌನ್ ಟರ್ನ್ ಸಿಕ್ಕಾಗ ಗೌರ್ಮೆಂಟ್ ಏನೋ ಒಂದು ಎಕಾನಮಿ ಸ್ಲೋ ಡೌನ್ ಆಗ್ತಾ ಇದ್ದಾಗ ಗೌರ್ಮೆಂಟ್ ಗೆ ಖರ್ಚು ಮಾಡಕ್ಕೆ ಒಂದು ಸ್ಪೇಸ್ ಸಿಗುತ್ತೆ. ದಿಸ್ ಇಸ್ ವಾಟ್ ಫಿಸಿಕಲ್ ಸ್ಪೇಸ್ ಅಂತ ಅಂದ್ರೆ, ಗೌರ್ಮೆಂಟ್ ಎಲ್ಲಿ ಪ್ರಿಯಾರಿಟಿ ಇದೆಯೋ ಅಲ್ಲಿ ದುಡ್ಡನ್ನ ಇದನ್ನ ಮಾಡೋ ಅಂತ ಒಂದು ಅದಕ್ಕೆ ಇದು ಪ್ರಿಯಾರಿಟಿ ಸಿಗುತ್ತೆ. ಆಮೇಲೆ ನೋಡಿ, ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಸಿಗುತ್ತೆ. ಕ್ರೆಡಿಟ್ ರೇಟಿಂಗ್ಸ್ ಅಂದ್ರೆ ನಮ್ಮ ದೇಶದಲ್ಲಿ, ಈಗ ದೇಶದವರು ಯಾರಾದ್ರೂ ಇದನ್ನ ಲೋನ್ ಕೊಡ್ಬೇಕಾದ್ರೆ ಕ್ರೆಡಿಟ್ ರೇಟಿಂಗ್ಸ್ ನೋಡ್ತಾರಲ್ಲ. ಈಗ ನಮ್ದೇ ಫಾರ್ ಎಕ್ಸಾಂಪಲ್ ಒಬ್ಬ ಇಂಡಿವಿಜುವಲ್ಸ್ ಇದನ್ನ ಲೋನ್ ನಾವು ಬ್ಯಾಂಕ್ ಅಲ್ಲಿ ತಗೋಬೇಕು, ಸಿವಿಲ್ ಸ್ಕೋರ್ ಏನ್ ನೋಡ್ತೀವಲ್ಲ ಆ ತರ ಇದು ಕ್ರೆಡಿಟ್ ರೇಟಿಂಗ್ಸ್. ಓಕೆ, ಅವಾಗ ಈ ದೇಶ ಈ ತರ ಫಿಸಿಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದೆಯಪ್ಪ, ಇದಕ್ಕೆ ಸಾಲ ಕೊಡ್ಬೋದಪ್ಪ ಅಂತ ಅಂದ್ಬಿಟ್ಟು ಮುಂದೆ ಬರ್ತಾರೆ. ಅದಾದ್ಮೇಲೆ ಗ್ಲೋಬಲ್ ಕೋಆಪರೇಷನ್ ಕೂಡ ಸಿಗುತ್ತೆ. ನಾವು ಈ ತರದೊಂದು ಏನೋ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಬೇರೆ ದೇಶದವರು ಇಲ್ಲಪ್ಪ ಇವರು ತುಂಬಾ ಕಟ್ನಿಟ್ಟಾಗಿ ಎಲ್ಲ ಇದನ್ನ ಮಾಡ್ತಾರೆ ಅಂತ ಅಂದಾಗ ಅದು ಗ್ಲೋಬಲ್ ಕೋಆಪರೇಷನ್ ಕೂಡ ಸಿಗುತ್ತೆ. ಇದು ಇಷ್ಟು ನಿಮಗೆ ಒಂದು ವ್ಯಾಲ್ಯೂ ಅಡಿಷನ್. ನೀವು ಇದನ್ನ ತೆಗೆದಿಟ್ಕೊಂಡು ನೀವು ನಾಳೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದನ್ನ ಈ ಫಿಸಿಕಲ್ ಡಿಸಿಪ್ಲಿನ್ ಅಂತ ಬಂದಾಗ ಇಂಪಾರ್ಟೆನ್ಸ್ ಅಂತ ಕೇಳಿದ್ರೆ, ಇಲ್ಲ ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ರೆ ಈ ಪಾಯಿಂಟ್ಸ್ ನ ಬರೀಬಹುದು ನೀವು. ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಇಷ್ಟ ಹೇಳ್ತಾ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಇದು ಅನಲೈಸ್ ಮಾಡೋದಕ್ಕಿಂತ ಇವೆಲ್ಲ ತುಂಬಾನೇ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಇದೆ. ಇದ್ರ ಬಗ್ಗೆ ನೆಕ್ಸ್ಟ್ ಅನಾಲಿಸಿಸ್ ಮುಂಬರೋ ದಿನಗಳಲ್ಲಿ ಆ ಮ್ಯಾಟರ್ ಸೆಟಲ್ ಆಗ್ತಾ ಹೋದಂಗೆ ನಾನು ನಿಮಗೆ ತಗೊಂಡ್ಬರ್ತೀನಿ ಅನಾಲಿಸಿಸ್. ಪೇಪರ್ ಅಲ್ಲಿ ಇವತ್ತು ಇಂಪಾರ್ಟೆಂಟ್ ಬೇರೆ ಇದ್ದಿದ್ದು ಕ್ವಾಡ್ ಸಮಿಟ್ ಮೋರ್ ಲೈಕ್ಲಿ ಆಫ್ಟರ್ US ಪೋಲ್ಸ್ ಇನ್ ನವೆಂಬರ್ NV ಅಂತ ಅಂದ್ಬಿಟ್ಟು ಈ ಕ್ವಾಡ್ ಸಮಿಟ್ ನಡೆದಿದೆ. ಇದು ಮುಂದೆ ಏನೇನ್ ಆಗ್ತಾ ಹೋಗುತ್ತೆ, ಇಶ್ಯೂ ಒಂದೇ ಸತಿ ಇದಾಗ್ತಾ ಹೋದಂಗೆ ನಿಮಗೆ ನಾನು ಅನಾಲಿಸಿಸ್ ನ ಕೊಡ್ತಾ ಹೋಗ್ತೀನಿ. ಅದಾದ್ಮೇಲೆ ನೋಡಿ, ಒಂದು ಹೊಸದು ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ನಮ್ಮೆಲ್ಲ ಒಂದು ತುಂಬಾನೇ ಒಳ್ಳೆ ನ್ಯೂಸ್ ಇದು. ಬಿಲ್ ಟು ಚೆಕ್ ಚೀಟಿಂಗ್ ಇನ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಇಂಟ್ರೊಡ್ಯೂಸ್ಡ್. ಅಂದ್ರೆ ಏನ್ ನಾವು UPSC KPSC ಅಲ್ಲೆಲ್ಲ ಹಗರಣಗಳೆಲ್ಲ ಇದನ್ನ ಮಾಡ್ತಿರ್ತೀವಲ್ಲ, ಅದನ್ನ ಚೆಕ್ ಮಾಡುವಂತ ಕೆಲವೊಂದು ಇದನ್ನ ಲಾನ ತಂದಿದ್ದಾರೆ, ಬಿಲ್ ತಂದಿದ್ದಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡಿ. ಆಮೇಲೆ CBI ನಿನ್ನೆ ನಿಮಗೆ ಹೇಳಿದ್ದೆ ಏನಂದ್ರೆ ಮೈಕ್ರೋ ಕ್ರೆಡಿಟ್ಸ್ ಬಗ್ಗೆ ಹೇಳಿದ್ದೆ, ಈ ತರದೊಂದು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರಬೇಕು ಅಂತ. ಸೊ ಅದೇ ನಿಟ್ಟಿನಲ್ಲಿ ನೋಡಿ, CBSE ಅರ್ಜಸ್ ಸ್ಕೂಲ್ ಟು ಪ್ರಿಪೇರ್ ಫಾರ್ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ವರ್ಕ್ ರೋಲ್ ಔಟ್ ಅಂತ. ಓಕೆ, ಈ ತರದೊಂದು CBSE ಒಂದು ಮಾಡಿದೆ. ಇದು ನಿಮಗೆ ನಮ್ಮ ಮ್ಯಾಗಝಿನ್ ಅಲ್ಲಿ ಸಿಗುತ್ತೆ. ನಿಮಗೆ ಅದ್ರ ಬಗ್ಗೆ ಇದು ಬೇಡ. ಇದನ್ನಿಷ್ಟು ಹೇಳ್ತಾ ಇವತ್ತಿನ ನಮ್ಮ ಪ್ರಾಕ್ಟೀಸ್ ಕ್ವಶನ್ ಹತ್ರ ಬಂದಾಗ, ಏನ್ ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಅಂದ್ರೆ, ಹೌ ಡು ಸೋಷಿಯಲ್ ನಾರ್ಮ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್ ಅಂಡ್ ಪ್ರೋಗ್ರಾಮ್ ಕೋಆರ್ಡಿನೇಷನ್ ಇಂಪ್ಯಾಕ್ಟ್ ದ ಸಕ್ಸಸ್ ಆಫ್ ಇಂಡಿಯಾ ಸ್ಯಾನಿಟೇಷನ್ ಇನಿಷಿಯೇಟಿವ್ಸ್, ಡಿಸ್ಕಸ್ 150 ವರ್ಡ್ಸ್ ಅಲ್ಲಿ ಬರೀಬೇಕು. ಅಂದ್ರೆ ಹೌ ಡು ಸೋಷಿಯಲ್ ನಾರ್ಮ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್ ಅಂಡ್ ಪ್ರೋಗ್ರಾಮ್ ಕೋಆರ್ಡಿನೇಷನ್ ಇಂಪ್ಯಾಕ್ಟ್ ದ ಸಕ್ಸಸ್ ಆಫ್ ಇಂಡಿಯಾ ಸ್ಯಾನಿಟೇಷನ್ ಇನಿಷಿಯೇಟಿವ್ಸ್, ಡಿಸ್ಕಸ್ ಅಂತ. ಸಾಮಾಜಿಕ ನಿಯಮಗಳು, ಆರ್ಥಿಕ ಅಂಶಗಳು ಮತ್ತು ಕಾರ್ಯಕ್ರಮದ ಸಮನ್ವಯವು ಭಾರತದ ನೈರ್ಮಲ್ಯ ಉಪಕ್ರಮಗಳ ಯಶಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಚರ್ಚಿಸಿ. 150 ವರ್ಡ್ಸ್ ಬರೀಬೇಕು. ಇದು ಎಡಿಟೋರಿಯಲ್ ಬೇಸಿಸ್ ಮೇಲೆ ಏನ್ ಸ್ಯಾನಿಟೇಷನ್ ಎಡಿಟೋರಿಯಲ್ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದರಲ್ಲೇ ನಿಮಗೆಲ್ಲ ಆನ್ಸರ್ಸ್ ಸಿಗುತ್ತೆ. ಕ್ಲೀನಾಗಿ ಕ್ವಶನ್ ಓದ್ಕೊಂಡ್ಬಿಟ್ಟು ಫ್ರೀ ವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ, ಚಾನಲ್ಗೆ ಬರ್ದಾಕ್ಬಿಟ್ಟು. ಓಕೆ, ಇದನ್ನಿಷ್ಟು ಹೇಳ್ತಾ ಇವತ್ತು ನಾನು ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಜೈ ಹಿಂದ್, ಟೇಕ್ ಕೇರ್. ಮತ್ತೆ ನಾಳೆ ಸಿಗೋಣ.